ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಸೌರಮಾನ ರೀತಿಯಲ್ಲಿ ಸಿಂಹಾಸನದ ರೋಹಿಣಿ ನಕ್ಷತ್ರದ ದಿನ ಆಚರಿಸುತ್ತಾರೆ. ಮಥುರಾ ನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಉತ್ತರ ಪ್ರದೇಶದ ಮಥುರಾ ಹಾಗೂ ವೃಂದಾವನ ನಗರಗಳಲ್ಲಿ 2 ತಿಂಗಳುಗಳಿಂದಲೂ ಸಕಲ ಸಿದ್ಧತೆಗಳು ನಡೆದಿವೆ. ಹಿಂದೂಗಳ ಪಾಲಿನ ವಿಶೇಷ ಹಬ್ಬವಾದ ಈ ಜನ್ಮಾಷ್ಟಮಿಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ ಎಂದು ಕರೆಯಲಾಗುತ್ತದೆ. ಹೀಗಾಗಿಯೇ ಶ್ರೀಕೃಷ್ಣನನ್ನು ಮಥುರಾ ಅಥವಾ ವೃಂದಾವನ ನಗರಗಳಲ್ಲಿ ಹುಟ್ಟಿ ಬೆಳೆದಿದ್ದಾನೆ. ಅನೇಕ ವರ್ಷಗಳು ಇಲ್ಲಿ ಕಳೆದಿದ್ದಾನೆ ಎಂಬ ನಂಬಿಕೆ ಜನರಲ್ಲಿದೆ. ವೇದ ಪಂಚಾಂಗದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ತಿಥಿಯು ಆಗಸ್ಟ್ 18 ರಾತ್ರಿ 9:21ಕ್ಕೆ ಪ್ರಾರಂಭವಾಗಿ ಆಗಸ್ಟ್ 19ರಂದು ರಾತ್ರಿ 10:59ಕ್ಕೆ ಕೊನೆಗೊಳ್ಳುತ್ತದೆ. ಒಟ್ಟು 2 ದಿನ ಈ ಅವಧಿಯಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಮಥುರಾದಲ್ಲಿ ಈ ವರ್ಷ ಅದ್ದೂರಿಯಾಗಿ ಕೃಷ್ಣಾಷ್ಟಮಿ ನಡೆಸಲು ಕಳೆದ 2 ತಿಂಗಳಿಂದ ಪೂರ್ವ ಸಿದ್ಧತೆ ಪ್ರಾರಂಭವಾಗಿದೆ. ವಿದೇಶಗಳಲ್ಲೂ ಶ್ರೀಕೃಷ್ಣನ ಉಡುಗೆಗೆ ಬೇಡಿಕೆ. ದೇಶ ವಿದೇಶಗಳಲ್ಲೂ ಶ್ರೀಕೃಷ್ಣನ ಇಸ್ಕಾನ್ ಪ್ರಸಿದ್ಧವಾಗಿದ್ದು, ಈ ವಿಶೇಷ ಅದ್ದೂರಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಅಂಗವಾಗಿ ಕೃಷ್ಣನ ವಿಗ್ರಹಗಳಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಉಡಿಸಲಾಗುತ್ತದೆ. ಈ ಬಟ್ಟೆಗಳನ್ನು ಮಥುರಾದ ಮನೆಗಳಲ್ಲಿ ತಯಾರಿಸಲಾಗುತ್ತದೆ. ಭಗವಾನ್ ಶ್ರೀಕೃಷ್ಣನ ಬಣ್ಣ ಬಣ್ಣದ ಹಾಗೂ ವರ್ಣರಂಜಿತ ಮಧುರಾದ ಉಡುಗೆ ತೊಡುಗೆಗಳು ಭಾರತದ ಮಾತ್ರವಲ್ಲದೆ USA, ರಷ್ಯಾ, ದುಬೈ, ಸೌದಿ ಅರೇಬಿಯಾ, ಕೆನಡಾ ಹಾಗೂ ಪೋಲೆಂಡ್ನಂತಹ 18ಕ್ಕಿಂತಲೂ ಅಧಿಕ ದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ. ಅಂದಾಜು 500 ಕೋಟಿ ಮೌಲ್ಯದ ಬಟ್ಟೆ ಮಾರಾಟವಾಗಿದೆ. ಒಟ್ಟಿಗೆ ಎಲ್ಲರೂ ರಾಧೆ ರಾಧೆ. ಥ್ಯಾಂಕ್ ಯು.